ಹೊಸಕೋಟೆ ಟೌನ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಆದಂತಹ ಎಜೆಡ್ಎಸ್ ಅಫ್ಸರ್ ಅವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರು ಹಾಗೂ ಅಭಿಮಾನಿಗಳು ಎಜೆಡ್ಎಸ್ ಟೀಮ್ ವತಿಯಿಂದ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಸಾರ್ಥಕ್ಯವಾಗಿ ಆಚರಣೆಯನ್ನ ಮಾಡಿದ್ರು. ಹೊಸಕೋಟೆ ನಗರದ ಗಾಯತ್ರಿ ವಿದ್ಯಾಮಂದಿರಕ್ಕೆ ತೆರಳಿ ವಿದ್ಯಾಮಂದಿರದಲ್ಲಿರುವ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ಸಿಹಿಯನ್ನ ವಿತರಣೆ ಮಾಡುವ ಕಾರ್ಯವನ್ನ ಮಾಡಿದ್ರು. ಬಳಿಕ ಕಾಜಿ ಮೊಹಲ್ಲಾ ಹಾಗೂ ಬಸ್ ನಿಲ್ದಾಣದ ಬಳಿ ಇರುವಂತಹ 2 ಮದರಸಗಳಿಗೆ ತೆರಳಿ ಮದರಸಾದಲ್ಲಿ ನಮಾಜ್ ಮಾಡುವ ಜಾನಿ ನಮಾಜ್ ಹಾಗೂ ಹೆಣ್ಣು ಮಕ್ಕಳಿಗೆ ಹಿಜಾಬ್, ಗಂಡು ಮಕ್ಕಳಿಗೆ ಟೋಪಿ ಹಾಗೂ ತಸ್ದಿಗಳನ್ನ ವಿತರಣೆ ಮಾಡುವ ಕಾರ್ಯವನ್ನ ಮಾಡಿದ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ಎಜೆಡ್ಎಸ್ ಅಫ್ಸರ್ ಅವರ ಸ್ನೇಹಿತರು ಹಾಗೂ ಮದರಸದ ಗುರುಗಳು ಅಫ್ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುವುದರ ಮೂಲಕ ರಾಜಕೀಯವಾಗಿ ಸಾಮಾಜಿಕವಾಗಿ ಎಜೆಡ್ಎಸ್ ಅಫ್ಸರ್ ಅವರು ಮತ್ತಷ್ಟು ಎತ್ತರಕ್ಕೆ ಬೆಳೆದು ಸಮಾಜಮುಖಿ ಕೆಲಸಗಳನ್ನ ಮಾಡುವ ಶಕ್ತಿಯನ್ನ ಭಗವಂತ ಕರುಣಿಸಲಿ ಎಂದು ಶುಭವನ್ನ ಹಾರೈಸಿದ್ರು. ಇವತ್ತು ನಮ್ಮ ಅಫ್ಸರ್ ಸರ್ ಅವ್ರದ್ದು ಬರ್ತಡೇ, ಇವತ್ತು 4ನೇ ತಾರೀಕು ಇವತ್ತು ಬರ್ತಡೇ. ಏನ್ ಪ್ರತಿ ವರ್ಷನೂ ಮಕ್ಕಳಿಗೆ ಇವತ್ತು ಗಾಯತ್ರಿ ಮಂದಿರ ಸ್ಕೂಲ್ಗೆ ಬಂದು ನಾವು ಈ ಚಾಕ್ಲೇಟ್ ಕೊಡೋ ಮುಖಾಂತರ, ಚಾಕ್ಲೇಟು ಮಕ್ಕಳಿಗೆ ಬ್ಯಾಗು ಮುಖಾಂತರ ಅಫ್ಸರ್ ಸರ್ಗೆ ಬರ್ತಡೇ ವಿಶೇಷ ಮಾಡ್ತಾ ಇದೀವಿ ನಾವು. ಇದೇ ರೀತಿಯಲ್ಲಿ ಅವ್ರು ಇನ್ನೂ ಹೆಚ್ಚಾಗಿ ಈ ಸೇವೆ ಮಾಡಬೇಕು, ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸೇವೆನ. ಇದೇ ರೀತಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ಅವ್ರಿಗೆ ವಿಶೇಷ ಮಾಡ್ತೀನಿ, ಬರ್ತಡೇ ವಿಶೇಷ. ಧನ್ಯವಾದಗಳು. ಶ್ರೀಯುತ ಅಫ್ಸರ್ ಸರ್ ಅವರು ನಮ್ಮ ಶಾಲೆಗೆ ಪ್ರತಿ ವರ್ಷ ಮಕ್ಕಳಿಗೆ ಹುಟ್ಟು ಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಏನೋ ಗಿಫ್ಟ್ ಅನ್ನು ಪ್ರತಿ ವರ್ಷ ನೀಡ್ತಾ ಇದ್ದಾರೆ. ಹಂಗೆ ನಮ್ಮ ಶಾಲೆಗೆ ಅವರು ಹಿತೈಷಿಗಳು ಜೊತೆಗೆ ದಾನಿಗಳು ಕೂಡ ಆಗಿದ್ದಾರೆ. ನಮ್ಮ ಶಾಲೆಗೆ ಕುಡಿಯೋ ನೀರು ವ್ಯವಸ್ಥೆ ಆಗ್ಲಿ ಇದೆಲ್ಲ ಅಫ್ಸರ್ ಸರ್ ಅವರೇ ಮಾಡಿಕೊಟ್ಟಿರೋದು. ಅವರಿಗೆ ಶಾಲೆಯ ಆಡಳಿತ ಮಂಡಳಿ ಪರವಾಗಿ, ಶಿಕ್ಷಕರ ವೃಂದದ ಪರವಾಗಿ, ಮಕ್ಕಳ ವೃಂದದ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ನಮ್ಮ ಹೊಸಕೋಟೆ ನಗರದ ಟೌನ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ನಮ್ಮ ಅಫ್ಸರ್ ಎಜೆಡ್ಎಸ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ನಾವು ಪ್ರತಿ ವರ್ಷನೂ ಅಷ್ಟೇ ಹೀಗೆ ನಾವು ಮಕ್ಕಳಿಗೆ, ಒಂದು ಮಕ್ಕಳಾಗ್ಲಿ, ಈಗ ಶಾಲೆಗಾಗ್ಲಿ ಮತ್ತೆ ಮದ್ರಸಾಗಾಗ್ಲಿ ಪ್ರತಿ ವರ್ಷನೂ ಹೀಗೆ ನಾವು ಮಾಡ್ಕೊಂಡ್ ಬರ್ತಾ ಇದೀರಿ. ಮುಂದೆನೂ ಹಿಂಗೆ ಮಾಡ್ತೀರಿ. ಇದೇ ತರ ನಾವು ಅನಾಥಾಶ್ರಮಕ್ಕೆ ಹೋಗಿ ನಾವು ಅಲ್ಲಿ ಊಟದ ವ್ಯವಸ್ಥೆ ಅದು ಇದು ಎಲ್ಲ ಮಾಡ್ಕೊಂಡು ಬರ್ತಾ ಇದೀವಿ. ಹಿಂಗೆ ನಾವು ಮುಂದುವರಿತೀವಿ. ಆ ದೇವರು ಆಯಸ್ಸು ಕೊಟ್ಟು ನಮ್ಮ ಅಫ್ಸರ್ ಸರ್ ಅವ್ರಿಗೆ ಕಾಪಾಡಲಿ ಅಂತ ನಾವು ಬಯಸ್ತೀವಿ. ನಮ್ಮ ಆತ್ಮೀಯ ಗೆಳೆಯರು, ಪ್ರೀತಿಯ ಗೆಳೆಯರಾದಂಥ ಅಫ್ಸರ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಗಾಯತ್ರಿ ವಿದ್ಯಾಮಂದಿರ ಶಾಲೆಯಲ್ಲಿ ಬಂದು ಇವತ್ತು ಮಕ್ಕಳಿಗೆ ಬ್ಯಾಗ್ ಆಮೇಲೆ ಚಾಕ್ಲೇಟ್ ಕೊಟ್ಟು ಅವ್ರಿಗೆ ವಿಶೇಷ ಮಾಡ್ತಾ ಇದ್ದೀರಿ. ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಸದಾಕಾಲ ಅವ್ರಿಗೆ ಖುಷಿಯಾಗಿರೋಕ್ಕೆ ದೇವರು ಭಾಗ್ಯ ಕೊಡ್ಲಿ ಅಂತೇಳಿ ನಾನು ಬಯಸ್ತಾ ಇದ್ದೇನೆ. अफसर भाई का बर्थडे हर एक साल हमें आपको स्कूल को बैग हंदे, चॉकलेट हंदे, स्वीट्स हंदे, मदरसे को बच्चा को किताबें हंदे सब देती। उनको ऐसे अच्छे हर साल करने की तौफीक देंगे और सेहत तंदुरुस्ती देंगे. ಜನಾಬ್ ಅಫ್ಸರ್ ಅವರು ತನ್ನ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನಮ್ಮ ಬಡವ ಮಕ್ಕಳು ಓದೋಕ್ಕಿಂತ ಮದ್ರಸಾದಲ್ಲಿ ಅವರ ಹುಟ್ಟು ಹಬ್ಬಕ್ಕೋಸ್ಕರ ಬಡವರ ಮಕ್ಕಳಿಗೆ ಖುಷಿ ತರಲಿಕ್ಕೋಸ್ಕರ ಅವ್ರ ಕೈಯಲ್ಲಾದಷ್ಟು ಜಾನಿಮಾಜ್, ಟೋಪಿ, ಆಮೇಲೆ ಪುಸ್ತಕಗಳನ್ನು ದಾನ ಮಾಡಿದ್ದಾರೆ. ಆಮೇಲೆ ತಸ್ಬಿಗಳು ದಾನ ಮಾಡಿದ್ದಾರೆ. ಬಡವ್ರ ಮಕ್ಕಳಿಗೆ ಓದ್ಕೊಳ್ಳಿ, ಚೆನ್ನಾಗಿರ್ಲಿ ಅಂತ ಆ ದೇವರಲ್ಲಿ ನಾವೆಲ್ಲ ಬೇಡ್ಕೊಂತೀವಿ. ಜನಾಬ್ ಅಫ್ಸರ್ ಭಾಯಿ ಅವರಿಗೆ ದೀರ್ಘಕಾಲ ಆಯಸ್ಸು ಕೊಟ್ಟು ಆ ದೇವರು ಚೆನ್ನಾಗಿಟ್ಟಿರ್ಲಿ ಅಂತ ಆಶೀರ್ವಾದ ಮಾಡುತ್ತೇವೆ. ಮತ್ತು ಬಡ ಮಕ್ಕಳ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಆ ದೇವರು ಅವರಿಗೆ ಜೀವನದಲ್ಲಿ ಯಾವುದೇ ಕಷ್ಟ ಬರ್ದಂಗೆ, ಯಾವುದೇ ಕಷ್ಟ ಇಲ್ದಂಗೆ ಅವರ ಜೀವನವನ್ನು ಸುಗಮವಾಗಿ ನಡೀಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. जय हिंद, जय कर्नाटक। अस्सलाम वालेकुम रहमतुल्लाहि व बरकातहू। मुअज़्ज़ज़ नाज़रीन, आज बड़ी खुशी मुसर्रत का दिन है कि हमारे होसकोटे ताल्लुक की बैंक ऑफ कोऑपरेटिव बैंक के वाइस प्रेसिडेंट जनाब अफसर पाशा साहब, उनके जन्मदिन के मौके पर माशाअल्लाह उन्होंने मदरसे को मदऊ किया, बच्चों की हौसला अफजाई की। बच्चों की हौसला अफजाई के लिए बच्चों के दरमियान टोपी, जानमाज, तस्बीह वगैरह को तकसीम किया, बच्चों की हौसला अफजाई की। ऐसे ही दीन की
खानकाहों में मदारिस में जाकर खिदमत कर कर बच्चों का हौसला बुलंद करना ये बड़े एजाज की बात है। माशाअल्लाह उन्होंने अपने जन्मदिन के मौके पर दुनियावी एतबार के साथ साथ दीनी एतबार में भी माशाअल्लाह बढ़ चढ़ कर हिस्सा लिए और इसी तरह बहुत अच्छे अच्छे अहकाम जैसा कि दरगाहों खानकाहों मदारिस की खिदमत करते हैं। जैसा कि बखूबी जानते हैं होस्कोटे के सारे अफराद, ये वो मदरसा मेराजुल उलूम जो हजरत गुलाम सूफी मुख्तार अहमद शाह साहब की ज़ेर सरपरस्ती में चलता है। यहाँ पर दीन और सुन्नियत की खिदमतें होती हैं, जहाँ पर बच्चे मदारिस की तालीम के साथ खानकाही तालीम को भी बच्चे लेते हैं और इसी के साथ साथ यहाँ पर नौजवान नस्ल के साथ साथ नौजवान बच्चों को, हालांकि बड़ी उम्र के बच्चे यहाँ पर तालीम हासिल करते हैं, खानकाही निज़ाम में पढ़ते हैं और यहाँ पर हर एतबार से लोगों की हौसला अफजाई की जाती है, इस्लाह की जाती है। दुआ है अल्लाह रब्बुल इज्जत की बारगाह में कि अल्लाह तबारक व तआला इनकी खिदमत को कबूल करे, इनके तमाम कामों में अल्लाह खूब खूब बरकतें अता फरमाए और उन्हें हर एतबार से हर मकसद में हर मंजिल में इन्हें कामयाबी और कामरानी सामकिनात फरमाए। अस्सलामु अलैकुम।